ಈಗ ಒಬ್ರು ಅಷ್ಟು ಓದ್ಕೊಂಡಿರೋ ಮನುಷ್ಯ ನಾದಮಯ ಈ ಲೋಕವೆಲ್ಲ ಸಾಂಗ್ ಹಾಡ್ತಾರೆ ಅಂತಂದ್ರೆ ಇವತ್ತಿಗೂ ನನಗೆ ಅದು ಜೀರ್ಣ ಮಾಡ್ಕೊಳಕ್ ಆಗದೆ ಇರುವಂತಹ ಫ್ಯಾಕ್ಟರ್. ಅವ್ರು ಮಲ್ಕೊಳ್ತಾರೆ ಬೃಂದಾವನದ ಹತ್ರ. ರಾತ್ರಿ ರಾಯರು ರಾಜ್ಕುಮಾರ್ ಅವ್ರಿಗೆ ಕನ್ಸಲ್ ಬರ್ತಾರಂತ, ನೀನ್ ಆಕ್ಟ್ ಮಾಡ್ತಾ ಇಲ್ಲ, ನಿನ್ನ ಹತ್ರ ನಾನು ಆಕ್ಟ್ ಮಾಡಿಸ್ತಾ ಇದ್ದೀನಿ ಅಂತ. ಅದಾದ್ಮೇಲೆ ಅವರು ರಾಯರೇ ಆಗೋಗ್ತಾರಂತ. ಈ ಜಗ್ಗೇಶ್ ಅವರು 1984-80 ಅಷ್ಟೊತ್ತಿಗೆ ಅವರು ಅಷ್ಟು ಆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಅದೇ ಟೈಮಲ್ಲಿ ಅವ್ರದ್ದು ಫ್ರೆಂಡ್ ಒಬ್ರು ಇರ್ತಾರೆ, ಇವ್ರನ್ನ ಕರ್ಕೊಂಡು ಒಂದು ರೋಲ್ ಇದೆ ಮಾಡಬೇಕು ಅಂತ ಡೈರೆಕ್ಟರ್ ಹೇಳ್ತಾರಂತೆ. ಏನೋ ಒಂದು ಚಪ್ಪರ್ ತರ ಕಾಣೋರ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತೇನೋ ಹೇಳ್ಬಿಡ್ತಾರೆ. ಅವ್ರೇನೋ ಬರ್ತಾ ಇರ್ತಾರಂತೆ, ಒಂದು ಜ್ಯೋತಿಷಾಲಯ ಕಾಣುತ್ತಂತೆ. ಹೆಂಗಿದ್ರು ಮನ್ಸು ಈ ತರ ಇದೆಯಲ್ಲ ಅಂತ ಹೋದಾಗ ಅಲ್ಲಿ ಯಾರೋ ಒಬ್ರು ಕಾಪಾಡೋಕ್ ಸಾಧ್ಯ ಅಂತಂದ್ರೆ ಅದು ರಾಯರೇನೆ. ಫಸ್ಟ್ ದಿನ ಇರ್ತಾರೆ, ನೆಕ್ಸ್ಟ್ ದಿವಸ ತುಂಗಭದ್ರಾ ನದಿ ಹತ್ರ ಹೋಗಿ ವಾಪಸ್ ಬರ್ತಾರೆ. ಶ್ವೇತ ಗುಲಾಬಿ ಅಂತ ಇದೆಯಲ್ಲ ಅದ್ರಲ್ಲಿ ಒಂದು ವಿಲನ್ ರೋಲ್ ಸಿಗುತ್ತೆ. ಅವಾಗ ಒಬ್ರು ಮಾಸ್ ಡೈರೆಕ್ಟರ್ ಇರ್ತಾರೆ, ಅವರೇ ಮನೆ ಮುಂದೆ ಹೋಗ್ತಾ ಇದ್ದವರು ಗಾಡಿ ನಿಲ್ಲಿಸ್ಬಿಟ್ಟು ನಂಗೆ ರಜನಿಕಾಂತ್ ಒಂದು ಫೇಸ್ ಬೇಕಾಗಿತ್ತು, ಅದು ನಿನ್ನಲ್ಲಿ ನನಗೆ ಕಾಣಿಸ್ತು ಬಾ ಅಂತ. 2003 ಟೈಮಲ್ಲೋ ಏನೋ ಅವ್ರ ತಂದೆ ಹೇಳಿದ್ರಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಲಾಸ್ ಆಗಿ, ಅದೇ ಟೈಮಲ್ಲಿ ಅವ್ರ ತಾಯಿಯವ್ರು ತೀರ್ಕೊಂಡು ಅವರು ವಿಷ ಕುಡಿತಾರೆ. ಸೊ ಆ ಟೈಮಲ್ಲಿ ಹಾಸ್ಪಿಟಲ್ ಅಲ್ಲಿ 1-1.5 ತಿಂಗಳಿದ್ದಾಗ ರಾಜ್ಕುಮಾರ್ ಅವ್ರು ಬಂದು ಅವ್ರ ತಲೆ ಮೇಲೆ ಕೈ ಸವರ್ತಾ ಏನೋ ಒಂದು ಮಂತ್ರ ಹೇಳ್ತಾ ಇರ್ತಾರೆ. ರಾಘವೇಂದ್ರ ಸ್ವಾಮಿಗಳೇ ರಾಜ್ಕುಮಾರ್ ಅವ್ರ ರೂಪದಲ್ಲಿ ಬಂದಿದ್ದು ಅಂತ ಅವ್ರ ನಂಬಿಕೆ, ಜಗ್ಗೇಶ್ ಅವ್ರ ನಂಬಿಕೆ. ರಜನಿಕಾಂತ್ ಅವರು ಚಾಮರಾಜಪೇಟೆಯಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿರ್ತಾರೆ. ಏನ್ ಮಾಡೋದು, ಎಲ್ಲಿ ಹೋಗೋದು, ಮುಂದೆ ಜೀವನ ಹೆಂಗೆ, ಆ ತರದ ಪರಿಸ್ಥಿತಿಲಿ ತರಗುಪೇಟೆಯಲ್ಲಿ ಒಂದು ರಾಯರ್ದು ಮಠ ಇರುತ್ತೆ. ಅಲ್ಲಿ ಹೋಗಿ ಕಾರ್ನರ್ ಕುತ್ಕೊಂಡು ಹತ್ಕೊಂಡು ಒಂದು ಕಣ್ಣೀರ್ ಹಾಕೊಂಡು ಅವ್ರದ್ದು ಕೇಳ್ಕೊಂತಾರೆ. Download ShareChat.